ಹಲೋ ಫ್ರೆಂಡ್ಸ್, ಇವತ್ತು ಪಫ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ಬೇಕರಿಯಿಂದ ತಂದು ಪಫ್ಸ್ ತಿಂತೀವಲ್ಲ, ಮನೆಯಲ್ಲೇ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಪಫ್ಸ್ ಎಲ್ಲರಿಗೂ ಇಷ್ಟ ಆಗಿರೋಂಥ ರೆಸಿಪಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮನೆಯಲ್ಲೇ ಹೇಗೆ ಮಾಡಿ ಸರ್ವ್ ಮಾಡ್ಬೋದು ಅಂತ ಇವತ್ತು ತೋರಿಸ್ತೇನೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಫಸ್ಟಿಗೆ ನಾನು ಒಂದು ಡೋ ರೆಡಿ ಮಾಡ್ಕೋತಾ ಇದ್ದೀನಿ. ಡೋ ಮಾಡೋಕ್ಕೆ ಇಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಪಪ್ಸ್ ಮಾಡ್ತೀವಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನು ಹಾಕಿ ಒಂದು ಡೋ ರೆಡಿ ಮಾಡ್ಕೋಬೇಕು. ಡೋ ರೆಡಿ ಆಗೋಷ್ಟರಲ್ಲಿ ಫ್ರೆಂಡ್ಸ್, ನೀವು ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ, ಕರಿ ರೆಸಿಪಿ ಎಲ್ಲ ತುಂಬಾ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡೋ ರೆಡಿ ಆಗ್ತಾಯಿದೆ. ನೋಡಿ, ಒಂದು ಡೋ ರೆಡಿ ಆಯಿತು. ನಾವು ಚಪಾತಿಗೆ ಹೇಗೆ ಮಾಡ್ತೀವಲ್ಲ, ಆ ಥರ ಒಂದು ಡೋ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ನೀಟ್ ಮಾಡ್ಕೋಬೇಕು. ಚೆಂದ ನಾಟಿ ಅದನ್ನು ಸ್ಮೂತ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ. ಅಷ್ಟರಲ್ಲಿ ನಾವಿಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ, ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು 2-3 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡೋ ಅಷ್ಟು ಫ್ರೈ ಮಾಡ್ಕೋಬೇಕು. ಇದು ಬೇಗನೆ ಆಗುತ್ತೆ. ಇದು ನಾವೇನೋ ರೆಸಿಪಿ ಮಾಡ್ತಾಯಿದ್ದೀವಲ್ಲ, ತುಂಬ ಬೇಗ ಆಗುತ್ತೆ. ಜಾಸ್ತಿ ಟೈಮೇನೂ ಕನ್ಸ್ಯೂಮ್ ಆಗೋಲ್ಲ. ಮತ್ತು ನಾವು ಯಾವಾಗಲೂ ಬೇಕರಿಯಿಂದ ತಂದು ಪಫ್ಸ್ ಎಲ್ಲ ತಿಂತೀವಿ. ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈರುಳ್ಳಿ ಸ್ವಲ್ಪ ಬಾಡಿದೆಯಲ್ಲ, ಈ ಸ್ಟೇಜಲ್ಲಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಅದರ ಹಸಿ ವಾಸನೆ ಹೋಗಲಿ. ನಂತರ ಇದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೊ ಕ್ವಾಂಟಿಟಿಯನ್ನು ಜಾಸ್ತಿ ಬೇಡ, ಒಂದು ಟೊಮ್ಯಾಟೊ ಹಾಕಿದ್ರೆ ಸಾಕಾಗುತ್ತೆ. ಒಂದು ಟೊಮ್ಯಾಟೊನ ಹೀಗೆ ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಾಡೋಷ್ಟು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು ಹಾಕೋಬೇಕು. ಈಗ ಇದನ್ನು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದ್ರೆ ಟೊಮ್ಯಾಟೊ ಬೇಗನೆ ಮ್ಯಾಶ್ ಆಗುತ್ತೆ. ಈಗ ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ಮೂತ್ ಆಗಿದೆಯಲ್ಲ, ಈ ಥರ ಆಗಬೇಕು. ಎಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನೋಡಿ, ಇಲ್ಲಿ ಈಗ ಇದಕ್ಕೆ ಮಸಾಲ ಪೌಡರೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ನಂತರ ಸ್ವಲ್ಪ ಧನಿಯಾ ಪೌಡರ್, ಮತ್ತು ಇದಕ್ಕೆ ಯಾವುದಾದ್ರೂ ಮಸಾಲ ಪೌಡ್ರ್ ಇದ್ದರೆ, ಚಿಕನ್ ಮಸಾಲ ಪೌಡರ್ ಆಗಲಿ, ಮ್ಯಾಗಿ ಮಸಾಲ ಆಗಲಿ, ಯಾವುದಾದ್ರೂ ಇದ್ದರೆ ಪೌಡರ್, ಅದನ್ನು ಹಾಕೋಬೋದು. ನಂತರ ಇಲ್ಲಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಮತ್ತು ಟೊಮ್ಯಾಟೊ ಕೆಚಪ್ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಡ್ರೈ ಆಗಿದೆಯಲ್ಲ ಮಸಾಲ, ಇದೇ ಥರ ಇರಬೇಕು. ತುಂಬ ತೆಳು ಇರಬಾರ್ದು ಮಸಾಲ. ನೋಡಿ, ಈ ಥರ ಮಾಡ್ಕೋಬೇಕು ನಾವು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ಮಸಾಲಾನ ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಇಲ್ಲಿ ನಾನು ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಾನೊಂದು 4-5 ಮೊಟ್ಟೆನ ಈ ಥರ ಬಾಯ್ಲ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಗಮ್ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಿಗೆ 1 ಟೇಬಲ್ ಮೈದಾ ಹಿಟ್ಟಿಗೆ ಒಂದು 2-3 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಒಂದು ತಿಕ್ಕ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಂತರ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟು ರೆಡಿಯಾಗಿದೆಯಲ್ಲ. ಈಗ ಸ್ವಲ್ಪ ಅದನ್ನು
ನಾದ್ಕೋಬೇಕು. ಈ ಥರ ತುಂಬ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಪಪ್ಸ್. ಈಗ ನೋಡಿ, ಈಗ ಇದನ್ನು ರೋಲ್ ಮಾಡಿ ಒಂದು ಈಕ್ವಲ್ ಸೈಜಿಂದು ಬಾಲ್ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಬಾಲ್ ರೆಡಿ ಮಾಡಿ ಇದನ್ನು ಒಂದು ಈಕ್ವಲ್ ಸೈಜಲ್ಲಿ ಇದನ್ನು ರೋಲ್ ಮಾಡ್ಕೋಬೇಕು. ಎಲ್ಲ ಒಂದೇ ಸೈಜಲ್ಲಿ ರೋಲ್ ಮಾಡ್ಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ತಿನ್ನಿರಬೇಕು. ನೋಡಿ, ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿ ಎಲ್ಲನೂ ಒಂದೇ ಥರ ರೋಲ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಈ ಥರ. ನಂತರ ಏನು ಮಾಡಬೇಕು ಅಂದರೆ, ಈಗ ನೋಡಿ ಎಲ್ಲ ರೋಲ್ ಮಾಡಿ ಆಗಿದೆಯಲ್ಲ, ಅದ್ರ ಮೇಲೆ ಒಂದೊಂದ್ರ ಮೇಲೇ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚಿ ಅದಕ್ಕೆ ಡ್ರೈ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಈ ಥರ ಡಸ್ಟ್ ಮಾಡ್ಕೋಬೇಕು. ನಂತರ ಇನ್ನೊಂದನ್ನು ನಾವು ರೋಲ್ ಮಾಡಿಟ್ಟಿದ್ದೀವಲ್ಲ, ಅದೇ ಥರ ಈ ಥರ ಇಟ್ಕೋಬೇಕು. ಮತ್ತು ಅದ್ರ ಮೇಲೆ ಎಣ್ಣೆ ಹಚ್ಚಿ ಮತ್ತು ಅದ್ರ ಮೇಲೆ ಹಿಟ್ಟನ್ನು ಡಸ್ಟ್ ಮಾಡ್ಕೋಬೇಕು. ಇದೇ ಥರ ಪ್ರೋಸೆಸ್ ಮಾಡ್ಕೋಬೇಕು. ಎಲ್ಲ ನಾವೇನು ರೋಲ್ ಮಾಡಿ ಇಟ್ಟಿದ್ದೀವಲ್ಲ, ಒಂದು ಎಷ್ಟು ಬಾಲ್ ಆಗಿದೆ, ಒಂದು 6 ಬಾಲಷ್ಟು ಆಗಿದೆ ಅಲ್ಲ, ಅಷ್ಟನ್ನು ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲನೂ ಈಗ ಇದೇ ಥರ ಮಾಡಿ 1 ಬೈ 1 ಇಟ್ಕೊತಾ ಹೋಗಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನಂತರ ಅದನ್ನು ಹಿಟ್ಟು ಹಾಕಬೇಕು. ನಂತರ ರೋಲ್ ಮಾಡಿರೋದನ್ನು ಇಡಬೇಕು. ಇದೇ ಥರ ಪ್ರೋಸೆಸ್ಸಲ್ಲಿ ಎಲ್ಲನೂ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಒಳ್ಳೆ ಲೇಯರ್ ಬರುತ್ತೆ. ನೋಡಿ, ನಂತರ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈಗ ನೋಡಿ, ಎಲ್ಲ ಈ ಥರ ಮಾಡಿತ್ತಲ್ಲ, ನಂತರ ಇದನ್ನು ಮತ್ತೆ ಒಂದು ಲೈಟಾಗಿ ಜೆಂಟ್ಲಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಹಿಟ್ಟನ್ನು ಡಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಜೆಂಟ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಇದನ್ನು ಇನ್ನೊಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಲೇಯರ್. ಈಗ ನಮಗಿದು ಸ್ಕ್ವೇರ್ ಶೇಪಲ್ಲಿ ಬೇಕಲ್ಲ, ಅದಕ್ಕೋಸ್ಕರ ಈ ಎಡ್ಜಸ್ಸನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡಿರೋಂಥದ್ದನ್ನು ಕೂಡ ಫ್ರೈ ಮಾಡಿ ಅದನ್ನು ತಿನ್ಬೋದು, ಸರ್ವ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಒಳ್ಳೆ ಚಿಪ್ಸ್ ಥರ ಆಗುತ್ತೆ. ನೋಡಿ, ಈಗ ಇದನ್ನು ಸ್ಕ್ವೇರ್ ಶೇಪಲ್ಲಿ ರೆಡಿ ಆಯ್ತಲ್ಲ, ಈಗ 3 ಪಾರ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಮಿಡ್ಲಲ್ಲಿ ಒಂದು ಕಟ್ ಹಾಕೋಬೇಕು. ನೋಡಿ, 6 ಪಪ್ಸ್ ಒಂದೇ ಸಲ ರೆಡಿ ಆಗುತ್ತೆ. ನೋಡಿ, ಈ ಥರ ರೆಡಿ ಆಯ್ತಲ್ಲ. ಈಗ ನಾನೇನು ಗಮ್ ರೆಡಿ ಮಾಡ್ಕೊಂಡಿದ್ದೆಲ್ಲ, ಮೈದಾ ಹಿಟ್ಟನ್ನು ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಹಚ್ಕೋತಾ ಇದ್ದೀನಿ. ಇದನ್ನು ಹಚ್ಚೋದ್ರಿಂದ ಇದು ಪಫ್ಸ್ ಮಾಡ್ತೀವಲ್ಲ, ಫ್ರೈ ಮಾಡಬೇಕಾದ್ರೆ ಓಪನ್ ಆಗೋಲ್ಲ. ಅದಕ್ಕೋಸ್ಕರ ಮತ್ತು ನಂತರ ನೋಡಿಲ್ಲೇ ಒಂದು ಟೀ ಸ್ಪೂನಷ್ಟು ಮಸಾಲಾನ ಇದ್ರ ಮಿಡ್ಲಲ್ಲಿ ಇಟ್ಕೋತಾ ಇದ್ದೀನಿ. ಈ ಥರ ಎಲ್ಲದಕ್ಕೂ ಒಂದೇ ಸಲ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಒಂದೇ ಸಲ ರೆಡಿಯಾಗುತ್ತೆ. ಒಂದು 6 ಪಫ್ಸ್ ತುಂಬಾ ಟೇಸ್ಟ್ ಆಗುವಂಥ ರೆಸಿಪಿ. ನೋಡಿ, ಈ ಥರ ಎಗ್ಗನ್ನು ಅದ್ರ ಮಸಾಲ ಮೇಲೆ ಇಟ್ಕೋತಾ ಇದ್ದೀನಿ. ನಂತರ ನೋಡಿ ಏನು ಮಾಡಬೇಕು ಅಂದರೆ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಸಿಯಾಗಿ ಆಗುತ್ತೆ. ನೋಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಪ್ರೆಸ್ ಮಾಡಿ ಮತ್ತು ನೋಡಿ ತೋರಿಸ್ತೀನಿ ಇದನ್ನು ಹೇಗೆ ಇದೆ ಅಂತ. ನೋಡಿ, ಕೈಯಿಂದ ಈ ಥರ ಮತ್ತೆ ಈ ಥರ ಮಾಡಿ ಪ್ರೆಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹೊರಗಡೆ ಬಂದಿರಬಾರ್ದು. ನೋಡಿ, ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಎಲ್ಲ ಚೆನ್ನಾಗಿ ಅಂದ್ಕೊಂಡಿರುತ್ತೆ, ಏನು ಓಪನ್ ಆಗೋಲ್ಲ. ನಾನು ನಂತರ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಪ್ರೆಸ್ ಮಾಡಿ ಇಟ್ಕೋತಾ ಇದ್ದೇನೆ. ನೋಡಿ, ಎಷ್ಟು ಈಸಿಯಾಗಿ ಪಫ್ಸ್ ಮಾಡ್ಬೋದು ಅಂತ. ಇದನ್ನು ಓವನಲ್ಲಿ ಕೂಡ ಬೇಕ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಆಯಿಲಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಸ್ವಲ್ಪ ಜಾಸ್ತಿ ಟೈಟಾಗಿ ಪ್ರೆಸ್ ಮಾಡ್ಕೋಬಾರ್ದು, ಸ್ವಲ್ಪ ಜೆಂಟ್ಲಿ ಪ್ರೆಸ್ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ಆಲ್ರೆಡಿ ಗಮ್ ಹಾಕಿದ್ದೀವಲ್ಲ, ಸೊ ಓಪನ್ ಆಗೋಲ್ಲ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಹೈ ಟೆಂಪ್ರೇಚರಲ್ಲಿ ಬಿಸಿ ಮಾಡಿ ಇರಬಾರ್ದು ಆಯಿಲ. ನಂತರ ನೋಡಿಲೆ ಇದನ್ನು ಹೈ ಫ್ಲೇಮಲ್ಲಿಟ್ಟು ಹಾಕೋತಾ ಇದ್ದೀನಿ. ನಂತರ ಲೋ ಫ್ಲೇಮ್ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಒಳಗಡೆಯಿಂದ ಫುಲ್ ಫ್ರೈ ಆಗಬೇಕಲ್ಲ. ಸೊ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿರೋಂಥ ಕಲರ್ ಬರುತ್ತೆ, ಅಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಾ ಬಂತಲ್ಲ, ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಹೈ ಮಾಡ್ಕೊಂಡಿದ್ದೀನಿ. ಹೈ ಮಾಡಿ ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಪಫ್ಸ್ ಅಂತ. ನೋಡಿ, ಓಪನ್ ಕೂಡ ಆಗಿಲ್ಲ, ಹಾಗೇ ಇದೆ. ಲೇಯರ್ ಕೂಡ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಕಟ್ ಮಾಡಿ ತೋರಿಸ್ತೀನಿ ನಂತರ.
ಇದನ್ನು ಸಂಜೆಗೆ ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಮನೆಯಲ್ಲೇ ಮಾಡಿ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಕೂಡ ತೋರಿಸ್ತೀನಿ. ಓಕೆ, ನೋಡಿ ಲೇಯರ್ ಬಂದಿದೆಯಲ್ಲ, ತುಂಬ ಚೆನ್ನಾಗಾಗಿದೆ ನೋಡಿ. ಅದರ ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ಕ್ರಿಸ್ಪಿ ಕೂಡ ಆಗಿದೆ ನೋಡಿ. ನೈಫಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡಿ. ಈಗ ಇದನ್ನು ಕಟ್ ಮಾಡಿ ಒಳಗಡೆ ಶೇಪೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಹೇಗಿತ್ತು ಅಂತ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.